ಏನೇ ಮಾಡಲಿ ಇನ್ನಾಗಲಿ ಹಳ್ಳಿ ಹೇಗಿದ್ರೂ ಇಷ್ಟ ಆಗ್ಬಿಡ್ತಾರೆ ಕೆಲವರು. ಆ ಥರ ನನ್ನ ಬದುಕಲ್ಲಿ ಬೆರಳೆಣಿಕೆಯಷ್ಟೇ ಜನ ಇರೋದು, ಮೇ ಬಿ 4-5 ಜನ ಇರ್ಬೋದು, ಅದರಲ್ಲಿ ಕೀರ್ತಿ. ಬಟ್ ಒಂದು ಮಾಡಲಿಲ್ಲ ಮೇಡಮ್ ನೀವು ಹೇಳಿದ್ದು. ನಾನು ಬ್ರಾಹ್ಮಣರು ಅಂತ ಅಷ್ಟೇ ಹೇಳ್ಬಿಡ್ತೀನಿ, ಬಡ ಬ್ರಾಹ್ಮಣರು ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲ ಬ್ರಾಹ್ಮಣರು ಬಡವರಾಗೆ ಇರ್ತಾರೆ. ನಮ್ಮ ತಂದೆ ಹೇಳೋರು ಆದಷ್ಟು ತಮಿಳ್ ಮಾತಾಡಿ ಅಂತ, ಬಟ್ ಅದೇನೋ ಜಗಳ ಅಂತ ಬಂದಾಗ ಕನ್ನಡದಲ್ಲಿ ಬಂದ್ಬಿಟ್ಟು. ನಿನಗೇನಾದ್ರೂ ಪ್ರಜ್ಞೆ ಕೆಟ್ಟಿದ್ಯೇನೆ? ನಮಸ್ಕಾರ. ನೀವು ಪರಿಚಯ ಮಾಡಿದ್ದೀರಿ, ನಾನು ಪರಿಚಯ ಮಾಡಬೇಕಲ್ವಾ. ಈ ಕೀರ್ತಿನ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಆದರೆ ನನಗನ್ಸೋದು, ನಾನು ಇವತ್ತು ಇಲ್ಲಿಂದ ಮನೆಯಿಂದ ಹೊರಟಾಗ ಅನಿಸಿದ್ದು, ಬದುಕಿನಲ್ಲಿ ನಮಗೆ ಕೆಲವ್ರನ್ನ ನೋಡ್ತೀವಿ, ದೂರದಿಂದ ಇಷ್ಟ ಆಗ್ತಾರೆ, ಕೆಲವರು ನೋಡಿದ ತಕ್ಷಣವೇ ಇಷ್ಟ ಆಗಲ್ಲ, ಅದೇನು ಸರಿ ಹೋಗಲ್ಲ, ಅವ್ರನ್ನ ನಾವು ಮಾತಾಡಿಸ್ಬೇಕು ಅಂತಲೂ ನಮ್ಗನ್ಸಲ್ಲ. ಇನ್ನು ಕೆಲವ್ರು ಸ್ವಲ್ಪ ಹತ್ತಿರ ಬರ್ತಾರೆ, ಸ್ನೇಹಿತರಾಗ್ತಾರೆ. ಆದರೆ ಕೆಲವರು ಮಾತ್ರ ಇವ್ರು ನಮಗೆ ತುಂಬ ಆಪ್ತರು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಮತ್ತು ಅದು ಏನೋ ವಿಶೇಷವಾದ ಪ್ರೀತಿ. ಆ ಪ್ರೀತಿಗೆ ಯಾವುದೇ, ಅದು ಬೇಷರತ್ತು ಪ್ರೀತಿ ಅಂತಾರಲ್ಲ, ಹಾಗೆ ಅನ್ಕಂಡೀಷ್ನಲ್ ಲವ್. ಒಳ್ಳೇದು ಮಾಡಲಿ, ಕೆಟ್ಟದ್ದು ಮಾಡಲಿ, ಸರಿ ಮಾಡಲಿ, ತಪ್ಪು ಮಾಡಲಿ, ಏನೇ ಮಾಡಲಿ ಇನ್ನಾಗಲಿ ಹಳ್ಳಿ ಹೇಗಿದ್ರೂ ಇಷ್ಟ ಆಗ್ಬಿಡ್ತಾರೆ ಕೆಲವರು. ಆ ಥರ ನನ್ನ ಬದುಕಲ್ಲಿ ಬೆರಳೆಣಿಕೆಯಷ್ಟೇ ಜನ ಇರೋದು, ಮೇ ಬಿ 4-5 ಜನ ಇರ್ಬೋದು, ಅದರಲ್ಲಿ ಕೀರ್ತಿ. ಧನ್ಯೋಸ್ಮಿ. ಇಲ್ಲ ಮ್ಯಾಮ್, ನೀವು ಆ ಮಾತು ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ನಾನೇ ಯಾವಾಗಲೂ ಕೇಳ್ತೀನಿ, ಬಿಗ್ ಬಾಸ್ ಇಂದ ಬಂದ್ರಲ್ಲ ಟಚಲ್ಲಿ ಇದ್ದೀರಾ ಅಂತ. ಕೆಲವ್ರಿಗೆ ಮಾತ್ರ ಫೋನ್ ಮಾಡ್ತೀನಿ, ಬೆರಳೆಣಿಕೆನೂ ಅಲ್ಲ ಅದು, ಒಂದು ಕೈಯ ಬೆರಳೆಣಿಕೆ, 2 ಕೈದು ಅಲ್ಲ, ಅದಕ್ಕೆ ಮಾತ್ರ ಇದೀವಿ ಟಚಲ್ಲಿ. ಅದರಲ್ಲಿ ತಾವೊಬ್ರು. ಸೊ ಅದಕ್ಕೆ ಕಾರಣಗಳು, ಆ ಬಾಂಡಿಂಗ್ ಯಾವತ್ತು ಫೇಕ್ ಆಗಿರಲಿಲ್ಲ, ಎಮೋಷನಲಿ ಕನೆಕ್ಟ್ ಆಗಿದ್ವಿ. ಹೊರಗಡೆ ಬಂದ್ಮೇಲೂ ಅದೇ ಬಾಂಡಿಂಗ್ ಇತ್ತು. ಐ ಥಿಂಕ್ ಇಟ್ಸ್ ಇದು ಯಾವುದೋ ಒಂದು ಚರ್ಮದ ಮಟ್ಟದಲ್ಲೋ ಈ ಅನ್ನಮಯ, ನಾನು ಸ್ವಲ್ಪ ಜಾಸ್ತಿ ಫಿಲಾಸಫಿ ಹೇಳ್ಬಿಡ್ತೀನಿ, ಈ ಬರೀ ಅನ್ನಮಯ ಕೋಶದ್ದಲ್ಲಪ್ಪ ಇದು ವಿಜ್ಞಾನಮಯ ಕೋಶದ್ದು, ಅದ್ರಲ್ಲಿ ನೀರಿದ್ದು ಅಲ್ವಾ, ಇದು ಬರೀ ಶರೀರದ್ದು ಅಥವಾ ಕರೆಕ್ಟ್ ಆ ಥರದ್ದಲ್ಲ. ಇದು ನನಗನ್ಸುತ್ತೆ ಆತ್ಮದ ಲೆವೆಲಲ್ಲಿ ಕನೆಕ್ಟ್ ಆಗ್ತೀವಿ ಕೆಲವ್ರ ಜೊತೆ. ಬಟ್ ಒಂದು ಮಾಡಲಿಲ್ಲ ಮೇಡಮ್ ನೀವು ಹೇಳಿದ್ದು. ಏನು? ನಿಮ್ಮ ಮನೇಲಿ ಫಸ್ಟ್ ಫ್ಲೋರ್ ನಂಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಈಗಲೂ ನಮ್ಮ ಮನೆ ಫಸ್ಟ್ ಫ್ಲೋರ್ ಇಸ್ ದೇರ್ ಫಾರ್ ಯು, ಯು ಆರ್ ವೆರಿ ವೆಲ್ಕಮ್ ಟು ಫಸ್ಟ್ ಫ್ಲೋರ್. ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಾವಿರೋದು, ಸೆಕೆಂಡ್ ಫ್ಲೋರ್ ಅದು ಯಾವುದೋ ಒಂದು ಫ್ಲೋರ್ ಹೇಳಿದ್ರಿ, ನಿರಂಜನ್ಗೆ ಒಂದು ಫ್ಲೋರ್ ಹೇಳಿದ್ರಿ, ನಂಗೊಂದು ಫ್ಲೋರ್ ಹೇಳಿದ್ರಿ. ಇಲ್ಲ, ಇಬ್ರು ಒಟ್ಟಿಗೆ ಅಲ್ಲೇ ಹೊಡೆದಾಡ್ರಿ, ಬೇಕಾದ್ರೆ ಅರ್ಧ ಮಾಡ್ಕೊಟ್ಬಿಡ್ತೀನಿ. ಈಗ ಅದ್ರಲ್ಲಿ ಒಂದು ಗೆಸಿಬೋ ಒಂದು ಮಾಡ್ತಾ ಇದ್ದೀನಿ, ಅದರಲ್ಲೂ ನೀವು ಮತ್ತೆ ನಾನು ಬಂದ್ಮೇಲೆ ಕೇಳ್ತೀನಿ ಮೇಡಮ್, ಬೇರೆ ಏನೇನು ಬೇಕಾಗುತ್ತೆ ಅಂತ. ನಿಮ್ಗೇನು ಊಟ ತಿಂಡಿ ಬೇಕೋ ಅದು ಕೆಳಗಡೆಯಿಂದ ಸಪ್ಲೈ ಆಗುತ್ತೆ. ಅದೆಲ್ಲ ಓಕೆ. ಕಾಫಿ ಫೀಲ ನೀವೇ ಮಾಡ್ಕೊಡ್ರಿ, ಕಾಫಿ ಮಿಷಿನ್ ಇಡ್ತೀನಿ, ಇನ್ನೇನು ಬೇಕು? ಅಲ್ಲ, ಬೇರೆ ಏನಾದ್ರು ಲಕ್ಸುರೀಸ್ ಬೇಕಾದ್ರೆ? ಓಕೆ, ಏನು ಲಕ್ಸುರೀಸ್ ಬೇಕಾದರೂ ಸಪ್ಲೈ ಮಾಡ್ತೀನಪ್ಪ. ಈಗ ಅನ್ಕಂಡೀಷ್ನಲ್ ಲವ್ ಅಂತ ಬೇರೆ ನಾನೇ ಕಮಿಟ್ ಆಗ್ಬಿಟ್ಟಿದ್ದೀನಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಇದೆಲ್ಲ ಬರುತ್ತೆ ಅಂತ ಗೊತ್ತಿದ್ರೆ ಹೇಳ್ತಾ ಇರಲಿಲ್ಲ. ಇರ್ಲಿ ಮೇಡಮ್, ಹೇಳಿದ್ರಲ್ಲ ಸಾಕು. ನೋ, ಯು ಆರ್ ವೆಲ್ಕಮ್. ಯು ಆರ್ ವೆಲ್ಕಮ್ ಟು ಟೇಕ್ ಮೈ ಸೆಕೆಂಡ್ ಫ್ಲೋರ್ ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವಿನಾಶ್ ಸರ್ ಬೈದು ಹೊರಗಡೆ ಆಗ್ತಾ ಇದ್ರು ಸಾಕೋಲ್ಪಟ್ಟಿ ಇದ್ದು, ಇವನು ಬಂದ್ಮೇಲೆ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಹೇಳುವಂತ ಹೊರಗಡೆ ಹಾಕಿದ್ರೆ ಕಷ್ಟ. ಇಲ್ಲ, ಅವಿನಾಶ್ ಅವರು ಸ್ಥಿತಪ್ರಜ್ಞರು, ನನ್ನ ಜೊತೆ ಹೇಗೆ ಅವರು ಸ್ಥಿತಪ್ರಜ್ಞ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಅವ್ರಿಗೆ ಯಾವುದು ಏನು ಅಫೆಕ್ಟೇ ಆಗಲ್ಲ, ಅವ್ರಿಗೆ ಎಲ್ಲದಕ್ಕೂ ಅಂತಾನೆ ಇರ್ತಾರೆ. ನಾವು ಆ ಥರ ಮಾಡಿ. ಹೌದೌದು ಎಸ್ ಮೇಡಮ್. ಅಂದರೆ ಇವತ್ತು ಆಸ್ ಅ ಸಿನಿಮಾ ಸ್ಟಾರ್ ನಿಮಗೆ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಇಂಡಸ್ಟ್ರಿಗಳಲ್ಲಿ ನೀವು ಅದ್ಭುತ ಸಿನಿಮಾಗಳನ್ನು ಮಾಡಿ ಬಂದಿದ್ದೀರಾ, ಸೂಪರ್ ಹಿಟ್ ಸಿನಿಮಾಗಳನ್ನು ಭಾಳ ಶಕ್ತಿಯಾಗಿ ನಿಂತ್ಕೊಂಡು ಗೆಲ್ಸಿದ್ದೀರಾ, ಭಾಳಷ್ಟು ಟೆಲಿವಿಷನ್ ಶೋಗಳನ್ನು ಮಾಡಿದ್ದೀರಾ, ಪೊಲಿಟಿಕಲಿ ಸಖತ್ ಸೌಂಡ್ ಮಾಡ್ತಾ ಇದ್ದೀರಾ, ಭಾರತೀಯ ಜನತಾ ಪಾರ್ಟಿಗೆ ಒಂದು ವಾಯ್ಸ್ ಆಗಿದ್ದೀರಾ. ಸೊ ಸಾಕಷ್ಟು ಜನಕ್ಕೆ ಮಾಳ್ವಿಕಾ ಅವಿನಾಶ್ ಅವ್ರು ಗೊತ್ತು, ಆದರೆ ಮಾಳ್ವಿಕಾ ಅವಿನಾಶ್ ಅವ್ರು ಆಗುವ ಹಿಂದೆ ಬಹಳಷ್ಟು ಕಥೆಗಳಿದೆ. ಸಾಕಷ್ಟು ಜನಕ್ಕೆ ನೀವು ತಂಜಾವೂರಲ್ಲಿ ಹುಟ್ಟಿರೋದು ಅನ್ನೋದೇ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಆ್ಯಕ್ಚುಲಿ ಚೆನ್ನೈನಲ್ಲಿ, ಆದರೆ ನಮ್ಮ ಅಪ್ಪ ಅಮ್ಮ ತಂಜಾವೂರಿನವರು. ಓಕೆ, ಚೆನ್ನೈಯಲ್ಲಿ ಹುಟ್ಟಿದ್ರಿಂದ ನಾನು ಅಲ್ಲೇ ಬೆಳೆದ್ಬಿಟ್ನೇನೋ ಅಂತ ಅನೇಕರು ಅಂದ್ಕೊಂಡಿದ್ದಾರೆ. ನಿಮ್ಮ ತಾಯಿ ಪ್ರಸವಕ್ಕೆ ಅವ್ರು ತವ್ರ ಮನೆಗೆ ಹೋಗ್ತಾರಲ್ವಾ, ಹಾಗೆ ನಮ್ಮಮ್ಮ ಬೆಂಗಳೂರಿಂದ ಚೆನ್ನೈಗೆ ಪ್ರಸವಕ್ಕೆ ಹೋದ್ರಷ್ಟೇ. ಹೋಗಿದ್ದು 1 ತಿಂಗಳಿಗೆ ಕರ್ಕೊಂಬಂದ್ಬಿಟ್ರು. ನೆನ್ನೆನೂ ನಮ್ಮಮ್ಮ ಬೈತಾ ಇದ್ರು, ಆವಾಗಿದ್ದ ಚಳಿಯಲ್ಲಿ
45 ವರ್ಷದ ಹಿಂದೆ ಈ ಚಳಿಯಲ್ಲಿ ನಿಮ್ಮಪ್ಪ ನನ್ನನ್ನು ತಂದಿರು ಊರಲ್ಲಿ ಬಿಟ್ಬಿಟ್ರು, ಹೇಳೋರಿಲ್ಲ ಕೇಳೋರಿಲ್ಲ, ಇಬ್ಬರು ಹೆಣ್ಮಕ್ಳನ್ನ ಸಾಕಿರೋ ಕಷ್ಟ ನನಗೆ ಗೊತ್ತು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಹಾಗೆ ನನಗೆ ಬೆಂಗಳೂರು ಬಿಟ್ಟರೆ ಬೇರೆ ಊರೇ ಗೊತ್ತಿಲ್ಲ. ನಿಮ್ಮ ಊರು ಯಾವುದು ಅಂತ ನೀವು ಹೇಳ್ತೀರಾ, ನಮಗೆ ನಮ್ಮೂರು ಬೆಂಗಳೂರು. ಹೌದಾ? ಬೆಂಗಳೂರೇ, ಬೇರೆ ಯಾವ ಊರು ಗೊತ್ತಿಲ್ಲ. ಅಂದರೆ ಈ ಒಂದೊಂದು ಊರಿಗೂ ಒಂದು ಆತ್ಮ ಅಂತ ಒಂದಿರುತ್ತಲ್ಲ, ಆ ಆತ್ಮಕ್ಕೂ ನಮಗೂ ಒಂದು ಸಂಬಂಧ ಇರುತ್ತೆ. ಅದು ಬೆಂಗಳೂರು ಜೊತೆ ಮಾತ್ರ. ಎಲ್ಲಿಗೆ ಹೋಗಿ ನಾವೇನು ಬರೀ ಬೆಂಗಳೂರಲ್ಲಿ ಇರ್ತೀವ, ಅದು ಯಾವುದೋ ಚೆನ್ನೈಗೆ ಹೋಗ್ತೀವಿ, ಇನ್ಯಾವುದೋ ಹೈದರಾಬಾದು, ಇನ್ಯಾವುದೋ ಕೊಚ್ಚಿನ್ನು, ಟ್ರಿವ್ಯಾಂಡ್ರಮ್ಮು, ಅನೇಕ ಕಡೆ ಶೂಟಿಂಗ್ ಮಾಡಿದ್ದೀನಿ ನಾನು. ಎಲ್ಲೆಲ್ಲೋ ನಾರ್ತ್ ಇಂಡಿಯಾಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಫ್ಲೈಟ್ ಬಂದು ಬೆಂಗಳೂರಲ್ಲಿ ಇಳಿಯತ್ತೆ ಗೊತ್ತಾ, ಮಹದಾನಂದ. ಬಂದ್ವಪ್ಪ ನಮ್ಮೂರಿಗೆ ಅನ್ಸುತ್ತೆ. ಈ ಊರಿಗೆ ಇದ್ರದ್ದೇ ಆದ ತೊಂದರೆಗಳಿದೆ, ಇದಕ್ಕೆ ಬೆಳೆಯಕ್ಕೆ ಗೊತ್ತಿಲ್ಲದೆ ಬೆಳೆದಿದೆ, ಹೇಗೋ ಹಬ್ಬಿಕೊಂಡಿದೆ, ಎತ್ತರಕ್ಕೆ ಅಗಲಕ್ಕೆ ಹೇಗೋ ಅದಕ್ಕೆ ಯಾವ ಗೊತ್ತು ಗುರಿ ಇಲ್ಲದೆ ಹಬ್ಬಿಬಿಟ್ಟಿದೆ ಈ ಊರು. ನಾವು ಬೆಳೆದಿದ್ದ ಊರಂತೂ ಅಲ್ಲ ಇದು. ಆದರೂ ಈ ಊರಿನ ಬಗ್ಗೆ ಪ್ರೀತಿ ನಮಗೆ ಹೋಗಲ್ಲ, ಬಿಕಾಸ್ ಈ ಊರಿನ ಆತ್ಮ ಹಾಗೆ, ಇಲ್ಲಿ ಸಂಸ್ಕೃತಿ. ವಾಟ್ಸ್ ಯುವರ್ ಫ್ಯಾಮಿಲಿ ಮೇಡಮ್? ಅಂದರೆ ಅಪ್ಪ ಅಮ್ಮ. ನಮ್ಮ ತಂದೆ ಮನ್ನಾರ್ಗುಡಿ ಅಂತ ಒಂದು ಊರು ತಂಜಾವೂರಲ್ಲಿದೆ. ಮನ್ನಾರ್ಗುಡಿ ಈಸ್ ಫೇಮಸ್ ಫಾರ್ ರಾಜಗೋಪಾಲ ಸ್ವಾಮಿ ಟೆಂಪಲ್. ಅಲ್ಲಿಯವರು, ಅಲ್ಲಿ ಹುಟ್ಟು ಬೆಳೆದವರು. ನಾನು ಬ್ರಾಹ್ಮಣರು ಅಂತ ಅಷ್ಟೇ ಹೇಳಿಬಿಡ್ತೀನಿ, ಬಡ ಬ್ರಾಹ್ಮಣರು ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲ ಬ್ರಾಹ್ಮಣರು ಬಡವರಾಗೇ ಇರ್ತಾರೆ. ಅವ್ರ ತಂದೆ ವಕೀಲರಾಗಿದ್ದರು. ಹಾಗಾಗಿ ನಮ್ಮ ತಂದೆಗೆ ವಕೀಲರಾಗಬೇಕು ಅಂತ ಆಸೆ. ಅವರು ಅದಾದಮೇಲೆ ತುಂಬ ಓದಿದ್ರು. ಈ ಸ್ಟಡಿಡ್ ಮಲ್ಟಿಪಲ್ ಡಿಗ್ರೀಸ್. ಬಿಕಾಸ್ ಇನ್ನೇನು ನಿಮ್ಗೆ ಈಗಲೂ ಹೇಳ್ತೀನಿ ನಾನು ಎಲ್ರಿಗೂ, ನಮಗೆ ಮನೆಯಲ್ಲಿ ಆರ್ಥಿಕ ಕಷ್ಟ ಇದ್ದರೆ ನಮಗಿರೋ ಶಕ್ತಿ ಒಂದೇ, ಯಾವುದು ಗೊತ್ತಾ? ನಮ್ಮ ಶಿಕ್ಷಣ, ನಮ್ಮ ಓದು. ಆ ಓದು ಶಿಕ್ಷಣ ಇದ್ದುಬಿಟ್ರೆ ಜಗತ್ತನ್ನು ಗೆಲ್ಬೋದು ಅಲ್ವಾ? ನೀವು ಸುಂದರ್ ಪಿಚ್ಚಯ್ಯೂ ಆಗ್ಬೋದು, ಅವ್ರು ಯಾರು ಇಂದಿರಾ ನೂಯಿನೂ ಆಗ್ಬೋದು, ಈಗ ಅವ್ರು ಯಾರೋ ಟ್ರಂಪ್ ಜೊತೆ ಒಬ್ರು ಇದಾರಲ್ಲ, ಎಂಥದ್ದು ದೊರೆಸ್ವಾಮಿ, ಅವರು. ಆಮೇಲೆ ನಮ್ಮ ಮಂಡ್ಯದ ಒಬ್ಬ ಡಾಕ್ಟ್ರು, ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಹಾಗೆ ನಮಗೆ ಅದೊಂದು ಇದ್ದುಬಿಟ್ರೆ ಅದೇ ಶಕ್ತಿ. ಸೊ ನಮ್ಮ ತಂದೆ ತುಂಬ ಓದ್ಕೊಂಡ್ಮೇಲೆ ವಿಜಯ ಬ್ಯಾಂಕ್ ಸೇರಿಕೊಂಡು ಬೆಂಗಳೂರಿಗೆ ಬಂದಿದ್ದು. ನನಗೆ ಇಸ್ವಿ ಗೊತ್ತಿಲ್ಲ. ಈ ಊರಲ್ಲಿ ಅವರು 60 ವರ್ಷ ಬದುಕಿದ್ರು, 60 years. ನಮ್ಮ ತಾಯಿ ಮದುವೆ ಆಗಿ ಇಲ್ಲಿ ಬಂದಿದ್ದು. ಹಾಗಾಗಿ ಈ ಪೂರ್ವಿಕ ಅಂತ ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಮತ್ತು ನಾನು ನಮ್ಮ ಅಕ್ಕ ಮನೇಲಿ ನಮ್ಮ ತಂದೆ ಹೇಳೋರು ಆದಷ್ಟು ತಮಿಳ್ ಮಾತಾಡಿ ಅಂತ. ಬಟ್ ಅದೇನೋ ಜಗಳ ಅಂತ ಬಂದಾಗ ಕನ್ನಡದಲ್ಲಿ ಬಂದ್ಬಿಡೋದು. ಇಬ್ಬರು ಕನ್ನಡದಲ್ಲಿ ಜಗಳ ಆಡ್ತಾರೆ. ಆಮೇಲೆ ನಮ್ಮ ತಂದೆ ಬಂದು ಹೇಳೋರು, ಹೊರಗಡೆ ಕನ್ನಡ ಮಾತಾಡಿ, ಮನೆ ಒಳಗಡೆ ತಮಿಳ್ ಮಾತಾಡಿ ಅಂತ. ಅದೇನೋ ಅದು ಮೈಗೂಡಿಸ್ಕೊಳಕ್ಕಾಗಲೇ ಇಲ್ಲ ನನಗೆ ಆ ಭಾಷೆನ. ನನಗೆ ಕನ್ನಡದಲ್ಲಿ ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ, ಮತ್ತು ಆಲೋಚನೆ ಮಾಡೋಕ್ಕೆ ಬರುತ್ತೆ. ಮುಂಚೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ರಿಂದ ತಲೆ ಒಳಗಡೆ ಇಂಗ್ಲೀಷಲ್ಲಿ ಒಂದನ್ನು ಯಾವುದನ್ನೋ ಗ್ರಹಿಸ್ಕೊಂಡು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಾತಾಡ್ತಾ ಇದ್ವಿ. ಅದು ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದೋ ಮಕ್ಳಿಗೂ ಇರೋ ಒಂದು ಲೋಪ ಅಂತಲೇ ಹೇಳಬೇಕು. ಕನಸು ಬೀಳೋ ಭಾಷೆನೇ ಮಾತೃಭಾಷೆ. ಅದು ನಾನು ಹಾಗಲ್ಲ. ನನಗೇನಾಯಿತು, ಅದು ಯಾವುದೋ ಒಂದು ಹುಚ್ಚು, ಭಾಷೆ ಬಗ್ಗೆ ಹುಚ್ಚಿರ್ಬೇಕೇನೋ, ನಾನು ಯೋಚನೆ ಮಾಡಿದ್ರೆ ಕನ್ನಡದಲ್ಲೇ ಯೋಚನೆ ಮಾಡೋದು ಅಂತ ನಾನು ಆ ಇಂಗ್ಲೀಷ್ನೆಲ್ಲ ಅನ್ಲರ್ನ್ ಮಾಡಿ ಬದಿಗೊತ್ತಿ ಮತ್ತೆ ಕನ್ನಡದಲ್ಲಿ ಆಲೋಚನೆ ಮಾಡಿ ಕನ್ನಡದಲ್ಲಿ ಮಾತಾಡಿ. ಅದಕ್ಕೆ ನನಗೆ ಕಷ್ಟಪಟ್ಟರು ಕನ್ನಡ ಮಾತಾಡ್ತಾ ಇರುವಾಗ ಇಂಗ್ಲೀಷ್ ಪದಗಳು ಬರಲ್ಲ ಮಧ್ಯ. ಇದೆಲ್ಲ ನಾವು ಮೈಗೂಡಿಸ್ಕೊಂಡಿದ್ದು. ಸೊ ಅವ್ರು ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ತುಂಬ ಮಿಡಲ್ ಕ್ಲಾಸ್ ಬದುಕು. ವರ್ಷಕ್ಕೆ 4-5 ಹಬ್ಬಕ್ಕೆ ಮಾತ್ರ ಬಟ್ಟೆ ಅಲ್ವಾ? ಈಗಿನ ಥರನ ಅಂಗಡಿಗೆ ಹೋದಾಗಲೆಲ್ಲ ಬಟ್ಟೆ ತೊಗೊಳೋದು ಅದೆಲ್ಲ ಶಾಪಿಂಗ್ ಅಲ್ಲ, ಇಲ್ಲ. ಮತ್ತು ಅದು ಆಗ್ಲೂಬಾರ್ದು ಅಂತ ನನಗನ್ಸುತ್ತೆ. ನಾವೇನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ, ಈ ಶಾಪ್ ಮಾಡಿದ ಬಟ್ಟೆ ಎಲ್ಲ ನಾವೊಂದ್ಸತಿ ಉಟ್ಕೊಂಡು ಯಾರಿಗೋ ಕೊಟ್ಟು, ಅವ್ರು ಅದನ್ನು ಉಟ್ಕೊಂಡು ಇನ್ಯಾರಿಗೋ ಕೊಟ್ಟು, ಎಲ್ಲ ಹೋಗಿ ಆಫ್ರಿಕಾಲಿ ಲ್ಯಾಂಡ್ ಫಿಲ್ಲಲ್ಲಿ ಬೀಳ್ತಾ ಇದೆ. ನಾವು ಹೋಗಿ 300 ವರ್ಷ ಆದರೂ ಈ ಬಟ್ಟೆ ಎಲ್ಲ ಏನೂ ಆಗಲ್ಲ. ನಾನು ಒಂದ್ಸತಿ ಜೀವಿ ಅವ್ರನ್ನ ಕೇಳಿದ್ದೆ, ಸರ್ ಬಯೋಡಿಗ್ರೇಡಬಲ್ಗೆ ನನಗೆ ಕನ್ನಡದಲ್ಲಿ ಪದ ಹೇಳಿ ಅಂತ. ಬಯೋಡಿಗ್ರೇಡಬಲ್ ಅಂತಲೇ ಇಟ್ಕೊದ್ರು ಅವರು. ಜೀವಿ ಗೊತ್ತಲ್ಲ, ಅವರು ಒಂಥರದ ಕನ್ನಡಿಗರು ಅವರು. ಸರ್ ಇಲ್ಲ ಸರ್ ಕನ್ನಡದಲ್ಲಿ ಹೇಳಿ ಅಂತ ಅಂದೆ. ಜೈವಿಕ ವಿಘಟನೆ ಅಂತ ಅಂದರು. ಜೈವಿಕ ವಿಘಟನೆ ಆಯಿತು. ನಾವು ಯಾವುದೋ ಬರೆಯೋವಾಗ ಹಾಗೆ ಇದು ವಿಘಟಿಸೋದು ಸಾಧ್ಯವೇ ಇಲ್ಲ, ಅಸಾಧ್ಯ. ಇದೆಲ್ಲ ಯಾವುದೋ ಒಂದು ಲ್ಯಾಂಡ್ ಫಿಲ್ಲಲ್ಲಿ ಯಾಕೆ ಅವ್ರದ್ದು ದೇಶ ಅಲ್ವಾ, ನಮ್ಮದು ಮಾತ್ರ ದೇಶನ ನಾವೇನ್ಕೊಂಡ್ಬಿಡ್ತೀವಿ, ನಮ್ಮ ಮನೆಯಿಂದ ಹೊಟ್ಟೋಯ್ತು ಅಂದರೆ ಹೊಟ್ಟೋಯ್ತು ಅಂತ. ಭೂಮಿ ಬಿಟ್ಟು ಹೋಗಲ್ಲ. ಹಾಗಾಗಿ ಆ ಬದುಕೇ ಚೆನ್ನಾಗಿತ್ತ ಅಂತ ಸಂಕ್ರಾಂತಿಗೆ ಒಂದು ಜೊತೆ ಬಟ್ಟೆ, ಯುಗಾದಿಗೆ ಒಂದು ಜೊತೆ ಬಟ್ಟೆ, ದಸರಾಗೆ ಒಂದು ಜೊತೆ ಬಟ್ಟೆ, ದಸರಾಗೆ ಬಟ್ಟೆ ಅಲ್ಲ,
ದಸರಾಗೇನು ಅಂದ್ರೆ ಮೈಸೂರಿಗೆ ಕರ್ಕೊಂಡು ಹೋಗೋರು ನೋಡೋಕ್ಕೆ. ಇದಕ್ಕೆ ದೀಪಾವಳಿ. ಗಣೇಶ ಹಬ್ಬಕ್ಕೆ ರೇಷ್ಮೆ ಸೀರೆ ಅಥವಾ ರೇಷ್ಮೆ ಲಂಗ ದೀಪಾವಳಿ. ಎಷ್ಟು ಚೆನ್ನಾಗಿತ್ತ ಬದುಕು. ಏನು ಕೆಟ್ಟು ಹೋಗ್ಬಿಟ್ವಿ, ಸ್ಕೂಲಿಗೆ ಯೂನಿಫಾರ್ಮು, ಏನು ಕೆಟ್ಟು ಹೋಗ್ಬಿಟ್ವಿ, ನಾವು ಚೆನ್ನಾಗೇ ಇದ್ವಿ. ಪಟಾಕಿ ನಾವೆಲ್ಲ ಹೆಂಗೆ ಹೊಡಿತಾ ಇದ್ವಿ ದೀಪಾವಳಿಯಲ್ಲಿ ಅಂದರೆ ಈಗಿನ ಮಕ್ಳು ನಗ್ಬೋದೇನೋ. ಆ ಒಂದು ಸರದ್ದು ಹಿಂಗೆ ಬರೋದು ಉದ್ದದ್ದು ಕರೆಕ್ಟ್ ಅಲ್ವಾ, ಬಿಜ್ಲಿ. ಆ ಗನ್ ಒಂದು ಕೊಡ್ಸೋರು, ಅದನ್ನ ನಾವು ಹರಿದು ಬಿಡ್ತಾ ಇದ್ವಿ. ಒಂದಿಡೋದು ಕೇಪ್ ಟುಪ್, ಕೇಪ್ ಕೇಪು ಕೇಪ್, ಒಂದಿಡೋದು ಟುಪ್, ಎರಡು ಇಡೋದು ಟುಪ್, ಇಡೀ ದಿವಸ ಪಟಾಕಿ ಹೊಡೆದಿದ್ದು ಸಂತೋಷನಾ? ಸೌಂಡ್ ಬರ್ತಾ ಇದೆಯಾ? ಹೀಗೆ ಅಂದರೆ ನನಗನ್ಸುತ್ತೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಸಾಕೋ ಅಷ್ಟು, ಆ ಥರದ್ದು ಒಂದು ಮಧ್ಯಮ ವರ್ಗದ ಬದುಕು. ಅವಾಗ ಎಲ್ಲದರ ಮೌಲ್ಯನೂ ನಮಗೆ ಗೊತ್ತಾಗುತ್ತೆ. ಈ ಸೀರೆ ಇದು ಕೊಡ್ಸಿದ್ರೆ ಇದನ್ನ ಇಟ್ಕೋಬೇಕು, ಒಂದ್ಸತಿ ಉಟ್ಕೊಳ್ಳೋದಲ್ಲ. ಈಗ ಇದು ಅದು ಬೇರೆ ಅಲ್ಲ. ಈಗ ಒಂದ್ಸತಿ ಉಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ರೆ ಎರಡನೇ ಸತಿ ಮಕ್ಕಳು ಬಟ್ಟೆ ಹಾಕೊಳ್ಳಲ್ಲ, ಬೇರೆ ಬಟ್ಟೆ ಕೊಡಿಸು ಅಂತಾರಪ್ಪ ಅಮ್ಮಂಗೆ. ಏನಂತ ಇನ್ಸ್ಟಾಗ್ರಾಮಲ್ಲಿ ಬಂದರೆ ನಾನಂತೂ 2-3 ಸತಿ ಉಟ್ಕೋತೀನಿ, 5 ಸತಿ ಉಟ್ಕೋತೀನಿ, 10 ಸತಿ ಉಟ್ಕೋತೀನಿ. ನಂಗೆ ಇಷ್ಟ ಆಗುತ್ತೆ ಸೀರೆಗಳು ಉಟ್ಕೊಳ್ಳೋಕ್ಕೆ. ಸೊ ವಿ ಗ್ರೂ ಅಪ್ ವಿತ್ ವ್ಯಾಲ್ಯೂಸ್ ವಿಚ್ ಪರ್ಹ್ಯಾಪ್ಸ್ ಡೋಂಟ್ ಎಕ್ಸಿಸ್ಟ್ ಟುಡೇ. ಅಥವಾ ಈಗಿನ ಮಕ್ಳಿಗೆ ಅದು ಅರ್ಥನೇ ಆಗಲ್ವಾ ಅಂತ. ಮತ್ತು ಟಿ ವಿ ಅಂದರೆ ಏನು ಕೀರ್ತಿ? ಸಂಜೆ 7ರಿಂದ 9 ಅದೇ ಟಿ ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಆಯಿತಾ. ಭಾನುವಾರ ಒಂದೇ ಒಂದು ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್, 4 ಗಂಟೆಗೆ. ಹಾಂ, ಅದಲ್ವಾ ಬದುಕು. 9 ಗಂಟೆಗೆ ಟಿ ವಿ ಆಫ್ ಮಾಡಿದ್ರೆ ಮಲ್ಕೋಬೇಕು ಅಂತನೋ ಓದಬೇಕು ಅಂತನೋ ಏನೋ ಒಂದಿರುತ್ತಲ್ಲ. ಹೀಗೆ. ಮತ್ತು ಪುಸ್ತಕಗಳು ಈಗಿನ ಮಕ್ಕಳೆಲ್ಲ ಓದ್ತಾರೆ. ಹೌದು ಹಾಂ, ಮೇಡಮ್, ನಾನು ಅದೇ ಭಯ ಏನು ಅಂತಂದರೆ ಕನ್ನಡನೇ ಕಲಿಯೋಕ್ಕೆ ಇಷ್ಟ ಇಲ್ಲ, ಕನ್ನಡ ಓದೋಕ್ಕೆ ಬರಲಿಲ್ಲ ಅಂದರೆ ಪುಸ್ತಕಗಳು ಮುಂದಿನ ದಿನಗಳಂತೂ ಬಿಡಿ, ಪ್ರಿಂಟ್ ಆಗೋದೇ ಡೌಟು. ಅಟ್ಲೀಸ್ಟ್ ಪ್ರಿಂಟ್ ಆಗ್ತಿದೆ. ನಿಮ್ಗೆ ಇನ್ನೊಂದು ಹೇಳ, ಲೈಬ್ರರಿ ಅಂತ ಒಂದಿತ್ತಲ್ಲ, ಅದೀಗಿದೆಯಾ?